ರಾಧಿಕಾ, ಏನಮ್ಮ ನೋಡ್ತಿದ್ಯಾ? ಆ ಮಕ್ಕಳೆಲ್ಲ ಯಾರು ಅತ್ತೆ? ನಮ್ ಪಕ್ಕದ ಮನೆ ಮಕ್ಕಳಮ್ಮ. ಅವಾಗವಾಗ ಬಂದು ಇಲ್ಲೇ ಆಟ ಆಡ್ತಾ ಇರ್ತಾರೆ. ತುಂಬಾ ಮುದ್ದಾಗಿ ಕಾಣ್ತಿದ್ದಾರೆ. ಕಲ್ಮಶ ಇಲ್ದೇ ಇರೋ ಮನ್ಸು, ಮೋಸ ಗೊತ್ತಿಲ್ದೇ ಇರೋ ವಯಸ್ಸು. ಅದಕ್ಕೆ ಮಕ್ಕಳೆಲ್ಲ ಮುದ್ದಾಗೆ ಕಾಣ್ತಾರೆ. ಬಾಲ್ ಬೇಕಾ? ಬಾಲ್ ಕೊಡಿ ಆಂಟಿ. ನೀನೇನಾ ಬಾಲ್ ಎಸ್ತಿದ್ದು? ನೀವೂನು ಬನ್ನಿ ಆಂಟಿ, ಆಟ ಆಡೋಣ. ನಾನ್ ನಿನ್ ಟೀಮಲ್ಲಿ ಇರ್ಲಾ? ನಿನ್ ಜೊತೆ ಆಟ ಆಡ್ಲಾ? ಓಕೆ ಸರಿ, ಬನ್ನಿ ಆಂಟಿ, ಆಟ ಆಡೋಣ. ಹೋಗ್ಲಾ ಅತ್ತೆ? ನೀನ್ ಯಾಕೆ ಚಿಕ್ಕ ಮಕ್ಕಳ ಜೊತೆ? ನಾನು ಚಿಕ್ಕ ಮಗುನೇ ಅಲ್ವೇನೋ? ಏನತ್ತೆ, ನಾನ್ ಚಿಕ್ಕ ಮಗು ಅಲ್ವಾ? ಹೌದೌದು, ನೀನ್ ವಯಸ್ಸಿಗೆ ಬಂದಿರೋ ಚಿಕ್ಕ ಮಗು. ಬಾ, ನಾವ್ ಆಟ ಆಡೋಣ. ಬಾ. ಅಯ್ಯೋ, ಪೆಟ್ ಬಿತ್ತಾ? ಎಲ್ಲಿ ನೋವಾಗಿದೆ ತೋರ್ಸು. ಇಲ್ಲಿ, ಅಯ್ಯೋ, ಆಮೇಲೆ ಇಲ್ಲಿ. ಅಯ್ಯೋ, ದೊಡ್ಡ ಗಾಯನೇ ಆಗಿದೆ. ಬೇರೆ ಬೇರೆ ನೋವಾಗ್ತಿದೆ. ಎಲ್ಲಿ ನೋವಾಗ್ತಿದೆ ತೋರ್ಸು. ಅಮ್ಮ, ತುಂಬಾ ನೋವಾಗ್ತಿದೆ. ಅಯ್ಯೋ, ಇಲ್ಲಿ ರಕ್ತ ವಾಸಿ ಆಗತ್ತೆ ಇರು. ಬೇರೆ ಎಲ್ಲಾದ್ರೂ ನೋವಾಗ್ತಿದ್ಯಾ? ಇಲ್ಲಿ ನೋಡಿ, ಇಲ್ಲೂ ನೋವಾಗ್ತಿದೆ. ಅಯ್ಯೋ, ಬೇರೆ ಎಲ್ಲಾದ್ರೂ ನೋವಾಗ್ತಿದ್ಯಾ ಕಂದ? ನನ್ ಕೈಯೂ ನೋಯ್ತಿದೆ. ಅಯ್ಯೋ, ಇಲ್ಲೇನಾ? ಅದಕ್ಕೆ ಅಳ್ತಿದ್ಯಾ ನೀನು? ಅದಕ್ಕೆ ಅಳ್ತಿದ್ದೆ. ಅಮರ್, ಏಟಾಯ್ತೇನಪ್ಪ ಪುಟ್ಟ? ಗಾಬರಿ ಆಗ್ಬೇಡಿ ಆಂಟಿ, ಜಸ್ಟ್ ಆಟ ಆಡ್ತಾ ಎಡವ್ಕೊಂಡ ಅಷ್ಟೆ. ಸರಿ, ಮನೆಗೆ ಹೋಗೋಣ ಬಾ. ಇವತ್ತು ಆಡಿದ್ ಸಾಕು. ಅಮ್ಮ ರಾಧಿಕಾ, ಇಬ್ರು ಒಳಗಡೆ ಬನ್ರಮ್ಮ. ಹಾ, ಬಂದ್ವಿ ಅತ್ತೆ. ಅಕ್ಕ, ಬಾ ಹೋಗೋಣ. ನೀನ್ ಹೋಗಿರು. ಹಾ.
ಈವರೆಗೂ ಚೆನ್ನಾಗೇ ಇದ್ಲಲ್ಲ, ಸಡನ್ನಾಗಿ ಯಾಕೆ ಇಷ್ಟು ಡಲ್ ಆಗಿಬಿಟ್ಲು? ಅಮರ್, ಒಬ್ಬ ಫ್ರೆಂಡಾಗಾದರೂ ನಿನ್ನ ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡ್ತಿದ್ರು, ಕನೆಕ್ಟ್ ಆಗ್ತಿಲ್ಲ. ದೊಡ್ಡ ಮನಸ್ಸಿಂದ ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡೆ. ಆದರೆ ನಿಂಗೆ ನಾನು ಮಾಡಿರೋ ದ್ರೋಹಕ್ಕೆ ಹೇಗೆ ಕ್ಷಮೆ ಕೇಳಬೇಕು ನನಗೆ ಅರ್ಥ ಆಗ್ತಿಲ್ಲ. ಹೇಗಾದರೂ ಮಾಡಿ ನೀನು ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು. ನಮ್ಮ ಪ್ರೀತಿನ ಮರೆತುಬಿಟ್ಟು ಹೊಸ ಜೀವನ ಶುರು ಮಾಡು ಅಂತ ನಿನಗೆ ಹೇಳಬೇಕು ಅಮರ್. ಏನೋ ಹೊಸ ಮದುವೆ ಗಂಡು, ಆಫೀಸ್ನಲ್ಲಿ ಈ ಟೈಮ್ವರೆಗೂ ಕೆಲಸ ಮಾಡ್ತಿದೀಯಾ? ಬೇಗ ಮನೆಗೆ ಹೊರಡು. ಆಫೀಸಲ್ಲಿ ಇಷ್ಟೊಂದು ಕೆಲಸ ಇಟ್ಕೊಂಡು ಮನೆಗೆ ಹೋಗಿ ಏನು ಮಾಡಲಿ ಅಣ್ಣ? ಅಯ್ಯೋ ಹುಚ್ಚಪ್ಪ, ಏನ್ ಮಾಡ್ಲಿ ಅಂತ ಕೇಳ್ತೀಯಲ್ಲೋ? ಮದ್ವೆ ಆದ ಹೊಸರಲ್ಲಿ ಗಂಡ ಆಫೀಸ್ನಿಂದ ಮನೆಗೆ ಬೇಗ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೆಂಡತಿ ದಾರಿ ಕಾಯ್ತಾ ಇರ್ತಾಳೆ ಕಣೋ. ಒಂದಿಷ್ಟು ದಿನ ಆಫೀಸ್ ಟೈಮ್ಗಿಂತ ಮುಂಚೆನೆ ಮನೆ ಸೇರ್ಕೊಂಡ್ರೆ ಗಂಡ ನನ್ಗೋಸ್ಕರನೇ ಮನೆಗೆ ಬಂದಿದ್ದಾನೆ ಅಂತ ಹೆಂಡತಿ ತುಂಬಾ ಖುಷಿ ಪಡ್ತಾಳೆ ಕಣೋ. ಸೀನಿಯರ್ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ಆಮೇಲೆ ಗಂಡ ಮನೆಗೆ ಹೋಗ್ತಾ ಹೆಂಡತಿಗೋಸ್ಕರ ತಲೆಯಲ್ಲಿ ಮುಟ್ಕೊಳ್ಳೋಕೆ ಮಾರುದ್ದ ಮಲ್ಲಿಗೆ ಹೂ ತಗೊಂಡೋದ್ರೆ ಆ ಪ್ರೀತಿ ಕರ್ಗ್ ಹೋಗಿ ನಿನ್ನ ಜೀವನ ಪೂರ್ತಿ ಎದೆಗೆ ಹೊತ್ಕೊಂಡು ನೋಡ್ಕೊತಾಳೆ ಕಣೋ. ವಾರಕ್ಕೊಂದ್ಸಲ ಜಾಲಿಯಾಗಿ ಹೊರಗಡೆ ಕರ್ಕೊಂಡೋಗಿ ತಿಂಗಳಿಗೊಂದು ಸೀರೆ ಕೊಡಿಸ್ ನೋಡು. ಹುಟ್ಟಿದ ದಿನಕ್ಕೋ ಹಬ್ಬಕ್ಕೋ ಗಿಫ್ಟ್ ಕೊಟ್ರೆ ಗಂಡನೇ ದೇವ್ರು ಅಂತಾಳೆ. ನಾವು ಅವ್ರಿಗೆ ತೋರಿಸೋ ಆ ಚಿಕ್ಕ ಪ್ರೀತಿಗೆ ಅವ್ರ ಮನಸ್ಸಲ್ಲಿ ನಮ್ಮ ಮೇಲೆ ಅಂತ್ಯ ಇಲ್ದೋಷ್ಟು ಪ್ರೀತಿ ಸಂತೋಷನ ಸೃಷ್ಟಿ ಮಾಡುತ್ತೆ. ಜೀವನ ಪೂರ್ತಿ ರಾಧಿಕಾಗೆ ಸಣ್ಣ ಹೂವು ಆಗದಿರೋ ಥರ ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗಿಷ್ಟ ಆಗಿರೋದನ್ನೆಲ್ಲ ಕೇಳಕ್ಕೆ ಮುಂಚೆ ಕೊಡಬೇಕು. ಕಿರಣ್ ಹೇಳ್ದ ಹಾಗೆ ಇವತ್ತು ಮಲ್ಲಿಗೆ ಹೂ ತೊಗೊಂಡು ಹೋಗಿ ರಾಧಿಕಾನ ಸರ್ಪ್ರೈಸ್ ಮಾಡ್ತೀನಿ. ಮನೆ ಕೆಲ್ಸಗಳನ್ನ ಕೆಲ್ಸದವ್ರ ಹತ್ರ, ಆಫೀಸ್ ಕೆಲಸ ಎಲ್ಲ ಮ್ಯಾನೇಜರ್ ಕೈಯಲ್ಲಿ ಮಾಡಿಸೋದು ಬಿಟ್ರೆ ನನಗೆ ಬೇಕಿರೋದು ಯಾವ್ದೆಲ್ಲಿ ಸಿಗುತ್ತೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲದೆ ಬೆಳೆದ್ಬಿಟ್ಟೆ. ಹೂ ತಗೊಳ್ಳೋಕ್ಕೆ ಯಾವ ಶಾಪಿಂಗ್ ಮಾಲ್ಗೆ ಹೋಗ್ಬೇಕೋ ಏನೋ. ಹೆಂಡತಿಗೆ ಸಂತೋಷ ಕೊಡೋ ಪ್ರೀತಿ ಕಾಸ್ಟ್ಲಿ ಶಾಪಿಂಗ್ ಮಾಲ್ಗಳಲ್ಲದೆ ಎಲ್ರಿಗೂ ಕೈಗೆಟ್ಕೋ ಥರ ಇಲ್ಲಿ ಸಿಗುತ್ತೆ ಅಂತಾಯ್ತು. ಏನಪ್ಪಾ, ಹೂ ಬೇಕಿತ್ತಾ? ಹಾ ಹೌದಾಂಟಿ, ಇದೇನು ಹೂವು? ಸೇವಂತಿಗೆ. ಸೇವಂತಿಗೆ? ಅದು ಜಾಜಿ ಹೂ ಕಣಪ್ಪ. ಓ ಹೌದಾ. ಇದು ಇದು ಗುಲಾಬಿ ಹೂವ. ಎಷ್ಟು ಬೇಕಿತ್ತಪ್ಪ?
ಸ್ವಲ್ಪನೇ. ಸ್ವಲ್ಪನೇ ಅಂದ್ರೆ? ಹಾಲನ್ನ ಲೀಟ್ರಲ್ಲಿ ಅಳಿತಾರೆ, ಹಾಗಾದ್ರೆ ಹೂನು ಹಾಗೆ ಅಳಿತಾರೇನೋ. 2 ಲೀಟರ್ ಕೊಡಿ. ಇದು ಹಾಲಲ್ಲ ಕಣಪ್ಪ, ಹೂವು. ಮತ್ತೆ ಇದನ್ನ ಹೇಗೆ ಅಳಿತಾರೆ? ಯಾವತ್ತೂ ತಗೊಂಡಿಲ್ವೇನಪ್ಪ? ಇವನ್ನ ಮೊಳದ್ ಲೆಕ್ಕದಲ್ಲಿ ಅಳಿತಾರೆ. ಹಾಗಾದ್ರೆ 4-5 ಮೊಳ ಕೊಡಿ. ಸ್ವಲ್ಪ ಹೂ ತಗೊಂಡು ಹೋದ್ರೇನೆ ಅಷ್ಟು ಪ್ರೀತಿ ತೋರ್ಸೋದಾದ್ರೆ, ಜಾಸ್ತಿ ಹೂ ತಗೊಂಡು ಹೋದ್ರೆ ರಾಧಿಕಾ ಇನ್ನೆಷ್ಟು ಪ್ರೀತಿ ತೋರಿಸ್ತಾಳೋ. 1 ನಿಮಿಷ ಅಮ್ಮ, ಈ ಬುಟ್ಟಿ ಪೂರ್ತಿ ಕೊಟ್ಬಿಡಿ. ಮನೇಲೇನಾದ್ರೂ ಫಂಕ್ಷನ್ ಏನಪ್ಪ? ಹಾಗೇನಿಲ್ವೇ? ಹೊಸ್ದಾಗ್ ಮದ್ವೆ ಆಗಿದ್ಯಾ? ಹೌದು. ನೀವ್ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲ ಬಿಡಪ್ಪ. ಎಷ್ಟಾಯ್ತು? 400 ರೂಪಾಯಿ. ಹಾ, ಓಕೆ. ಏನಪ್ಪ? ಹೂ ಮಾತ್ರ ತಗೊಂಡೋಗು, ಬುಟ್ಟಿ ಇಲ್ಲೇ ಇಡು. 1 ನಿಮಿಷ ಬಂದೆ. ಇದ್ರಲ್ಲಿ ಹಾಕಿ. ಇದ್ರಲ್ಲ? ಹಾ, ಪರವಾಗಿಲ್ಲ, ಹಾಕಿ. ಸರಿ, ಹಾಕ್ತೀನಿ ಬಿಡಪ್ಪ. ಅಷ್ಟು ಹಾಕ್ಬಿಡಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಪ್ಪ. ಬಂದ್ರಾ? ಬಂದ್ಮೇಲೆ ನನ್ನ ಕರೆಯೋದಲ್ವಾ? ಕುಡಿಯೋಕ್ ನೀರ್ ತರ್ತೀನಿ ರೀ. ಇದ್ದಕ್ಕಿದ್ದಾಗೆ ಏನಾಯ್ತು? ಏನ್ ಹೇಳಿ ಸುಜಾತ, ಅವನ್ ಮಗಳ ಮದುವೆನೆ ನಾರಾಯಣ ಸಾಯೋಕ್ ಕಾರಣ ಆಯ್ತು. ಅಂದ್ರೆ? ನಾರಾಯಣನ್ ಮಗಳು ಮದುವೆಗೆ ಮುಂಚೆನೆ ಯಾರನ್ನೋ ಪ್ರೀತಿಸಿದ್ಲಂತೆ. ಪ್ರೀತಿಸಿರೋ ವಿಷಯ ಅವ್ರ ಅಪ್ಪಂಗೂ ಹೇಳಿದ್ಲಂತೆ. ಆದ್ರೆ ಯಾವುದೋ ಒಳ್ಳೆ ಸಂಬಂಧ ಬಂತು ಅಂತ ಮಗಳು ಬಾಯಿ ಮುಚ್ಚಿಸಿ ಮದುವೆ ಮಾಡಿದಾನೆ. ಅವ್ರ ಸಂಸಾರ ಶುರುವಾದಾಗ ಗಂಡಂಗೂ ಅತ್ತೆ ಮಾವಂಗೂ ಆ ಪ್ರೀತಿ ಬಗ್ಗೆ ಗೊತ್ತಾಗಿ ಆ ಹುಡುಗಿಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅದ್ ಗೊತ್ತಾಗಿ ಪಾಪ ನಾರಾಯಣ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ತಂದೆ ತಾಯಿ ಮಕ್ಕಳನ್ನ ಹೆರ್ಬೋದೇ ಹೊರತು ಅವ್ರ ಹಣೆ ಬರ ಬರೆಯಕ್ಕಾಗಲ್ವಲ್ಲ. ಮಕ್ಕಳು ಒಳ್ಳೆ ನಡವಳಿಕೆ ಕಲಿಯೋದು ಹೆತ್ತೋರ್ಗೆ ಒಂದು ವರ. ಅಷ್ಟೇ ಯಾಕೆ, ನನ್ನ ಸ್ನೇಹಿತರು ಪರಿಚಯದವರು ನಿನ್ ಮಕ್ಕಳಿಬ್ರು ಅಪ್ರಂಜಿ ಚಿನ್ನ ಕಣಯ್ಯ ಮೂರ್ತಿ ಅಂತಿದ್ರೆ ನನಗೆ ತುಂಬಾ ಗರ್ವ ಆಗತ್ತೆ. ದೊಡ್ಡ ಮಗಳಿಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಬಿಟ್ಟೆ ಕಣೋ ಅಂತಿದ್ರೆ ನನಗೆ ಬಹಳ ಸಂತೋಷ ಆಗತ್ತೆ.
ಮೊನ್ನೆ ನೋಡಿದ್ರೆ ನಿಮ್ಮಣ್ಣ ಸತ್ಯ, ಇವತ್ತು ನೋಡಿದ್ರೆ ನಾರಾಯಣ. ಇವೆಲ್ಲ ನೋಡ್ತಿದ್ರೆ ಮಕ್ಕಳ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತ ಅನಿಸ್ತಿದೆ. ಸುಜಾತ, ಏನು ನೀನ್ಯಾಕೋ ಗಾಬರಿ ಆದಂಗೆ ಕಾಣ್ತಿದ್ಯಾ? ಅದು ಓ, ನನ್ನ ಆರೋಗ್ಯದ ಬಗ್ಗೆನಾ? ನೀನೇನ್ ಗಾಬರಿ ಪಡ್ಬೇಡ. ಇನ್ನೂ ಸ್ವಲ್ಪ ದಿನ ಆ ದೇವರು ನನ್ನ ಆಯಸ್ ಕಾಪಾಡ್ತಾನೆ ಅನಿಸ್ತಿದೆ. ಹಾ, ರಾಧಿಕಾ ನೋಡಿ 2 ದಿನ ಆಯ್ತು. ಬಿಡು ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಬರೋಣ. ಸರಿ ರೀ. ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ನೀನ್ ಟೀ ಮಾಡಿರು. ಆಯ್ತು ರೀ. ಭಗವಂತ, ಏನಿದು ಅಗ್ನಿ ಪರೀಕ್ಷೆ? ನನ್ನ ಗಂಡನ ಆರೋಗ್ಯ ನೋಡಿದ್ರೆ ಏನಾಗುತ್ತೋ ಅನ್ನಿಸ್ತಿದೆ. ರಾಧಿಕಾ ನೋಡಿದ್ರೆ ಅಪ್ಪನಿಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡಿ ಮತ್ತೊಬ್ಬನ ಮದುವೆ ಮಾಡ್ಕೊಂಡಿದ್ದಾಳೆ. ಆ ಪ್ರೀತಿ ಯಾವತ್ತೂ ಯಾವ ಸಮಸ್ಯೆನೂ ಮಾಡದೆ ನನ್ನ ಮಗಳಿಗೆ ಯಾವ ತೊಂದರೆನೂ ಬರದೇ ಇರೋ ತರ ಕಾಪಾಡು ತಂದೆ. ದೇವ್ರೆ, ನಾನು ಒಳಗೆ ಹೋದ ಕೂಡಲೇ ಮೊದಲು ರಾಧಿಕಾನೇ ಕಾಣಿಸ್ಬೇಕು. ನಾನು ಅವಳಿಗೋಸ್ಕರ ತಂದಿರೋ ಹೂ ನೋಡಿ ಅವಳು ಖುಷಿ ಆಗಬೇಕು. ಪ್ಲೀಸ್ ಹೆಲ್ಪ್ ಮೀ. ಹಲೋ ರಾಧಿಕಾ ಅವರೇ. ನೀರು ತಗೊಂಡು ಬರ್ತೀನಿ. ಹಾಂ. ಬಾವಾ, ಆಫೀಸಿಂದ ಈಗಷ್ಟೇ ಬಂದ್ಯಾ? ಹೌದು. ಬ್ಯಾಗ್ ನನ್ ಕೈ ಕೊಡು ಬಾವಾ, ಒಳಗಡೆ ಇಡ್ತೀನಿ. ಬೇಡ ಬೇಡ ಬೇಡ, ಇಟ್ಸ್ ಓಕೆ, ನಾನೇ ಹಿಡ್ಕೋತೀನಿ. ತಗೊಳ್ಳಿ. ರಾಧಿಕಾ ಅವರೇ, ಈ ಬ್ಯಾಗ್ ಒಳಗಡೆ ಇಡ್ತೀರಾ? ಇದರಲ್ಲಿರೋ ಫೈಲ್ಸು ನಿಮ್ಮ ತಲೆಗೆ ಇಟ್ಕೊಳ್ಳಿ. ಅಂದ್ರೆ ರ್ಯಾಕಲ್ಲಿ ಡ್ರಾಲ್ ಇಡಿ, ತಗೊಳ್ಳಿ. ಕೈಲಾಶ್ ಈಗ ತಾನೇ ಬಂದ. ಒಂದ್ಸಲ ಫೈಲ್ ಚೆಕ್ ಮಾಡಿ ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಕಂದ. ಕೈಲಾಶ್ ಅಮ್ಮ, ಜಿಕಿ ಕಂಪನಿ ಫೈಲ್ ಚೆಕ್ ಮಾಡಿದ್ಯಾ? ಹಾ, ಚೆಕ್ ಮಾಡಿದೆ ಅಮ್ಮ. ಅಮ್ಮ ರಾಧಿಕಾ, ಆ ಬ್ಯಾಗ್ ಕೊಡಿಲಿ. ಗುಡ್ ಈವ್ನಿಂಗ್ ಸಾಹೇಬ್ರೆ. ಗುಡ್ ಈವ್ನಿಂಗ್. ಆಫೀಸಲ್ಲಿ ಇಡೀ ದಿನ ನಮ್ಮ ಅಕ್ಕ ಯೋಚನೆಲೆ ಟೈಮ್ ಎಲ್ಲ ಕಳ್ದೋಯ್ತು ಅನ್ಸುತ್ತೆ. ಕಂದ, ನೀನ್ ನೀರ್ ಕುಡಿ, ನಾನ್ ಫೈಲ್ ನೋಡ್ತೀನಿ. ಇಲ್ ಕೊಡಮ್ಮ. ಏನಾಯ್ತು ಕಂದ? ನೆತ್ತಿಗೆ ಇರ್ತಮ್ಮ. ಹುಷಾರು ಕೈಲಾಶ್.